ಎಲ್ಲ ಮಂಡ್ಯದ ಸ್ವಾಭಿಮಾನಿ ತಂದೆ ತಾಯಿಗಳಿಗೆ ದೊಡ್ಡಣ್ಣನ ನಮಸ್ಕಾರ. ಸರ್ವಜ್ಞ ಕವಿ ಒಂದೊಳ್ಳೆ ಮಾತು ಹೇಳ್ತಾನೆ, ಅಕ್ಕರವು ಲೆಕ್ಕಕ್ಕೆ ತರ್ಕವು ವಾದಕ್ಕೆ ಮಿಕ್ಕೆಲ್ಲ ವಿದ್ಯೆಗಳು ತಿರುಪೆಗೆ ಮೋಕ್ಷಕ್ಕೆ ಲಕ್ಷಣ ಸಾಕು ಸರ್ವಜ್ಞ ಅಂತ. ನಾನು ಒಂದೇ ಒಂದು ಕೊನೆಯ ಮೇಲೆ ಬದಲಾಯಿಸಿಕೊಂಡಿದ್ದೀನಿ. ಅಕ್ಕರವು ಲೆಕ್ಕಕ್ಕೆ ತರ್ಕವು ವಾದಕ್ಕೆ ನಿಜವಾದ ಸ್ವಾಭಿಮಾನ ಪ್ರೀತಿಗೆ ಅಂಬಿ ಎಂಬೆರಡಕ್ಷರ ಸಾಕು ಸರ್ವಜ್ಞ. ಅಂಬಿ ಎಂಬೆರಡಕ್ಷರ ಸಾಕು ಸರ್ವಜ್ಞ. ನನಗಿನ್ನೂ ಒಂದು ಅರ್ಥ ಆಗಿಲ್ಲ. ಎರಡೇ ಎರಡು ಮಾತನ್ನು ಮುಗಿಸ್ಬೇಕು. ಏನು ಅಂದ್ರೆ ಅದೇನ್ರಿ ನಿಮ್ಮವ್ರ ಕೇಬಲ್ ಸುಮಕ್ಕ ವೇದಿಕೆಗೆ ಬಂದಿದ ತಕ್ಷಣನೇ ಕಟ್ ಆಗೋಯ್ತದಲ್ರಿ. ಇದೇನ್ರಿ, ಇದು ಯಾರ ಅಮೋಘವಾದ ಸಾಧನೆ ಅನ್ರಿ, ನಮಗ್ ಗೊತ್ತಿಲ್ಲ. ಯಾವ ಪುಣ್ಯಾತ್ಮ ಮಾಡಿದವರು ಅವ್ರಿಗೆ ಒಳ್ಳೇದಾಗ್ಲಿ. ಯಾಕೆಂದ್ರೆ ಅವ್ರು ಇನ್ನೂ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಸುಮಕ್ಕನ್ನ ಕಂಡಿಡಿಯಕ್ಕೆ ನಮ್ಮ ಮಂಡ್ಯ ಜನಕ್ಕೆ ಆಗಲ್ಲ ಅಂತ ತಿಳ್ಕೊಂಡವ್ರೆ. ಅದರ ಬದಲಾಗಿ 3 ಜನ ಸುಮಕ್ಕನ್ನ ತಗೋಬರ್ತಾರೆ, ಅದೇ ತರ ವೇಷ ಹಾಕ್ತಾರೆ, ಅದೇ ತರ ಕನ್ನಡಕ ಹಾಕ್ತಾರೆ. ಅಯ್ಯೋ ನಿಮ್ಮ ಸಾಧನೆ ಏನಪ್ಪ, ನಾನು ನೋಡ್ಬಿಟ್ಟೆ ಕಡೆಯ. KSRTC ಬಸ್ ಮೇಲೆ ಬಳಸ್ಕೊಂತೀರಾ, KSRTC ಬಸ್ ಮೇಲೆ ತಿಂಗಳು 6 ಸಾಧನೆ 100 ಸಾವಿರಾರು ಅಂತ. ಅಯ್ಯಯ್ಯಪ್ಪ, ಏನಯ್ಯ ಇದ ಸಾವಿರಾರು, ನನಗೆ ಅರ್ಥ ಆಗಿಲ್ಲ. ಬಹಳ ಮುಖ್ಯವಾಗಿ ಒಂದು ವಿಷಯ ತಿಳ್ಕೋಬೇಕು. ಇತ್ತೀಚೆಗೆ ಯಾರೋ ಒಬ್ರು ಪಾಪ ಅಂದ್ರು ನಮ್ ಸುಮಂಬುನ ಮಾಯಾಂಗನೆ ಅಂತ ಅನ್ನೋದಕ್ಕೆ ನಾವೇನೋ ಅವ್ರಿಗೆ ಕೌಂಟರ್ ಕೊಡ್ತಾ ಇಲ್ಲ. ದಯವಿಟ್ಟು ತಿಳ್ಕೋಬೇಕು, ಈ ಮಣ್ಣು ಕಂಡಂತಹ ಶ್ರೇಷ್ಠ ವಾಗ್ಮಿ, ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ, ಹುಟ್ಟು ಹೋರಾಟಗಾರ, ರೈತ ಮುಖಂಡ ಪುಟ್ಟಣ್ಣಯ್ಯ ಅವರು ಮಗ ದರ್ಶನ್ ಪುಟ್ಟಣ್ಣಯ್ಯ ಎಲೆಕ್ಷನ್ ನಿಂತಿದ್ದಾಗ ಎಲ್ಲರೂ ಇವಾಗ ಅವ್ರ ಹೆಸರು ಹೇಳಿದ್ರೆ ಎಷ್ಟು ರೋಮಾಂಚನವಾಗಿ ಕೂಗ್ತಾ ಇದ್ದೀರಲ್ಲ. ನಾವ್ ಅನ್ಕೊಂಡಿದ್ದು ಅದನ್ನೇ. ಆದರೆ ಯಾವ ಮಾಯಾಂಗನೆ ಆಟ ಆಡ್ಬಿಟ್ಟು ದರ್ಶನ್ ಅವ್ರನ್ನ ಸೋಲ್ಸಿದ್ರಪ್ಪ. ಅದಕ್ಕೆ ನಿಮ್ಮಲ್ಲಿ ಕೊನೆಯದಾಗಿ ಕಳಕಳಿ ಮನವಿ ಇಷ್ಟೇ, ದಯವಿಟ್ಟು ನಮ್ಮ ರವೀಂದ್ರ ಅವರು ಹೇಳಿದಂಗೆ, ಎಲ್ಲ ಅಭಿಮಾನಿಗಳು ಬಂಧುಗಳು ಹೇಳಿದಂಗೆ, ಕೊನೆ 3 ದಿವಸ, ಆ 3 ದಿವಸ ಬಹಳ ಎಚ್ಚರವಾಗಿರ್ಬೇಕು ನಾವು. ಎಲ್ಲ ಅಂಬರೀಷ್ ಅಭಿಮಾನಿಗಳು ಇರ್ಬೋದು, ಯಶ್ ಅಭಿಮಾನಿಗಳು ಇರ್ಬೋದು, ಟಿ ಬಾಸ್ ಅಭಿಮಾನಿಗಳಾಗಿರ್ಬೋದು, ಹಿಂದುಳಿದ ವರ್ಗದವರಾಗಿರ್ಬೋದು, ನನ್ನ ಮುಸ್ಲಿಂ ಬಾಂಧವರಾಗಿರ್ಬೋದು, ಎಲ್ಲರೂ ಕಣ್ಣಿಗೆ ಎಣ್ಣೆ ಉಯ್ದು ಕಾದ್ಬಿಟ್ಟು ಈ 3 ದಿವಸನ ನಾವು ಕಾದ್ಬಿಟ್ಟು ಸುಮಕ್ಕನಿಗೆ ಜಯ ಕೊಡಬೇಕು. ಯಾತಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮಗೆ ಕೊನೆ 3 ದಿವಸದ ಗುಮ್ಮನ್ನ ತೋರಿಸ್ತಾ ಇದ್ದಾರೆ. ಕೊನೆ 3 ದಿವಸದ ಗುಮ್ಮ, ಆ ಗುಮ್ಮ ಹೆಂಗಿರ್ತದೆ? ತಾಯಿ ಹೇಳ್ತಾಳೆ ಮಗಿಗೆ, ಮಗ ಮನಿಕಬೇಡ, ಬೇಗ ಮನಿಕೋ, ಗುಮ್ಮ ಬರ್ತದೆ, ಗುಮ್ಮ ಬರ್ತದೆ. ಗುಮ್ಮನ್ಗೆಲ್ಲ ನಾವು ಹೆದರ್ಕೊಳ್ಳಲ್ಲ ನೋಡ್ರಿ. ತಾಯಿಗೆ ಮಕ್ಕಳ ತರ ನಮ್ಮ ಅಂಬರೀಷ್ಗೆ 3 ಜನ ಮಕ್ಕಳು ಅಂತ ತಿಳ್ಕೊಳ್ಳಿ. ಮೊದಲನೇ ಮಗ ದರ್ಶನ್, ಎರಡನೇ ಮಗ ರಾಕಿ ಸ್ಟಾರ್ ಯಶ್, 3ನೇ ಮಗ ಅಭಿಷೇಕ್ ಗೌಡ, ಅಭಿಷೇಕ್ ಅಂಬರೀಷ್. ಇವ್ರನ್ನ ಏನಂದ್ರು ಅಂದ್ರೆ ಜೋಡೆತ್ ಹೋಲ್ಸಿದ್ರು. ಸಂತೋಷ ಆಯ್ತು, ಸಂತೋಷ. ಏನ್ ಹೇಳ್ಕೊಂಡು ಹೋದು, ಬರೀ ಏನ್ ಹೇಳ್ಸಮ್ಮ ಅಂತಂದ್ರೆ ಎಲ್ಲಾನು ಇವು ಗುಮ್ಮಿ ಬಿಸಾಕ್ತಾವೆ ಅಂತ ಯಾರಿಗರಿಗೆ ಗೊತ್ತಿತ್ತು. ಎಲ್ಲ ಕಡೆ ಗುಮ್ಮಿ ಬಿಸಾಕ್ಬಿಡ್ತು. ಹಂಗಾಗಿ ಬೇರೆಯವರಿಗೆಲ್ಲ ಭಯ ಶುರು ಆಗ್ಬಿಟ್ಟೈತೆ. ಹಂಗಾಗಿ ಕೊನೆಯದಾಗಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಯಾರೊಬ್ರು ರೈತರು ಹೇಳಿದ್ರು, ಸ್ವಾಮಿ ಅಧಿಕಾರಕ್ಕೆ ಬರ್ತೀರಾ, ನಮಗ್ ತೊಂದರೆ ಆಗತ್ತೆ. ನಾನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಾದ್ರೂ ಒಂದು ಪಕ್ಷ ಸುಮಕ್ಕ ಬಂದ್ರೆ ಏನ್ ಮಾಡ್ತಾರೆ ಅಂದ್ರೆ ನೀರ್ ನಿಲ್ಲಿಸ್ತಾರೆ ಅಂತ. ಅವತ್ತೂ ಹಿಂಗೆ ಸುಮಕ್ಕ ನಾಮಪತ್ರವನ್ನು ಸಲ್ಲಿಸಿ ಬಂದಾಗಲೂ ಕೇಬಲ್ ಕಟ್ ಮಾಡಿದ್ರು. ಇವತ್ತು ಕರೆಂಟ್ ಕಟ್ ಮಾಡವ್ರೆ. ನಾನು ಅವತ್ತು ಹೇಳಿದ್ದೆ, ಸೂರ್ಯನ್ಗೆ ಛತ್ರಿ ಹಿಡಿದು ಭೂಮಿನ ಎಳ್ಳೆ ಮಾಡಕ್ ಆಗಲ್ಲ, ದೇವರಳೆ ಆಗಲ್ಲ. ಹಂಗೆ ಯಾರು ಫೋನ್ ಹಾಕಿ ನೀರ್ ಬಿಡಬೇಡ ಅಂತ ಹೇಳಿದ್ರು, ಮ್ಯಾಲಪ್ಪ ಕುಂತವನೆ ಅವನು ಗಂಗಾಧರ ಜಡೆ ಬಿಚ್ಚಿದ್ರೆ ಮಳೆ ನಿಲ್ಸಕ್ಕೆ ಅವನ ಅಪ್ಪನ ಕೈಲೂ ಆಗಲ್ಲ. ನಿಮ್ಗೆಲ್ಲ ಸಮೃದ್ಧಿಯಾಗಿ ಮಳೆ ಬೆಳೆ ಆಯ್ತದೆ, ದೇವರಳೆ ಸಮೃದ್ಧಿಯಾಗಿ ಮಳೆ ಬೆಳೆ ಆಯ್ತದೆ ಅಂತ ಹೇಳ್ತಾ, ಬಹಳ ಜನವರೆ ನನಗೆ ಬಂದ ಮಾಹಿತಿ ಪ್ರಕಾರ ಪ್ರೆಸ್ನವರೊಬ್ರು ಹೇಳಿದ್ರು 4:15 ಪ್ರೆಸ್ ಕಾನ್ಫರೆನ್ಸ್ ಕಮೆನ್ಸ್ ಆಗ್ತಾ ಇದೆ. ರಾಕಿಂಗ್ ಸ್ಟಾರ್ ದರ್ಶನ್ ಅವ್ರ ಕೈಲಿ ಬೇಗ ಮಾತಾಡಿಸಿ, ಸುಮಮ್ಮನ ಕೈಲಿ ಬೇಗ ಮಾತಾಡಿಸಿ ಅಂತ ಹೇಳ್ತಾ ಮಾತು ಬರ್ತಾ ಇದೆ.
ಕೊನೆಯದಾಗಿ ಒಂದೇ ಒಂದು ಮಾತು, ನಂಬರ್ 20 ಮಂಡ್ಯಕ್ಕೆ ಸಂಪತ್ತು, ನಂಬರ್ 20 ಮಂಡ್ಯಕ್ಕೆ ಸಂಪತ್ತು. ಒಬ್ಬ ಕವಿ ಒಂದೇ ಒಂದು ಕವನದಲ್ಲಿ ಹೇಳ್ತಾನೆ, ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ, ಏನ್ ಅಂಬರೀಷ್ ಸಾಧನೆ ಮಾಡಿದ್ದು ಅಂದ್ರೆ ಇದೇ ಅಂಬರೀಷ್ ಅವರ ಸಾಧನೆ ಮಾಡಿರೋದು. ಆದ್ರೆ ನನ್ಗೆ ಅರ್ಥನೇ ಆಗ್ಲಿಲ್ವಲ್ರಿ, ಬಿರಿಯಾನಿ ಕೊಡ್ತೀವಿ ದುಡ್ಡು ಕೊಡ್ತೀವಿ ಬನ್ರಿ ಅಂದ್ರೂ ಹೋಗ್ದಲೇ ಇರೋ ಜನ ಸ್ವಾಭಿಮಾನಕ್ಕೋಸ್ಕರ ಬರ್ತೀರಿ ಅಂದ್ರೆ ನಿಮ್ಮ ಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾರೆ. ದಯವಿಟ್ಟು ಇವತ್ತು ನಾಳೆ ನಾಡಿದ್ದು ಮೈಯೆಲ್ಲ ಕಣ್ಣಾಗಿದ್ದು ಸುಮಕ್ಕನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ.